ನಮಸ್ಕಾರ ಸ್ನೇಹಿತರೆ, ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ನಾಳೆ ಬರ್ತಕ್ಕಂತಹ ಟಿ ಪ್ರಶ್ನೆಯಲ್ಲಿ ಬರ್ತಕ್ಕಂತಹ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಚೂಸ್ ಮಾಡಿಕೊಂಡು ಈ 156ನೇ ಲೈವ್ ಕ್ವಿಜ್ ಅನ್ನು ನಡೆಸ್ತಾ ಇದ್ದೇವೆ ಸ್ನೇಹಿತರೆ. ಬನ್ನಿ, ಒಟ್ಟು 20 ಕ್ವಶನ್ಸ್ಗಳಿವೆ, 20 ಕ್ವಶನ್ಸ್ಗಳಿವೆ. ಈ 20 ಕ್ವಶನ್ಗಳ ಬಗ್ಗೆ ನಾನು ವಿವರಣೆಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಮೊದಲನೇ ಪ್ರಶ್ನೆ. ಈ ಪ್ರಶ್ನೆ ಮೊದಲು 10th ಕ್ಲಾಸ್ದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತಕ್ಕಂಥ ಚಾಪ್ಟರ್ ಇತ್ತು ಸ್ನೇಹಿತರೆ, ಕಮ್ಯುನಿಕೇಶನ್ ಅಂತ. ಅದು ಈಗ ರಿಮೂವ್ ಮಾಡಿದ್ದಾರೆ. ಈ ಪ್ರಶ್ನೆ ಅದರಲ್ಲಿ ಬರ್ತಕ್ಕಂಥದ್ದು. ಪ್ರಶ್ನೆ ಈ ರೀತಿಯಾಗಿದೆ: ಮಾಡ್ಯುಲೇಷನ್ ಅಳವಡಿಕೆ ತಂತ್ರಗಳನ್ನು ಈ ಕೆಳಕಂಡಂತೆ ವಿವರಿಸಲಾಗಿದೆ. ಮಾಡ್ಯುಲೇಷನ್ ಅಳವಡಿಕೆ ತಂತ್ರಗಳನ್ನು ಈ ಕೆಳಕಂಡಂತೆ ವಿಂಗಡಿಸಲಾಗಿದೆ. ಆಪ್ಷನ್ ಎ ಆವರ್ತಾಂಕ ಅಳವಡಿಕೆ, ಬಿ ತರಂಗ ಅಳವಡಿಕೆ, ಸಿ ಫೇಸ್ ಅಳವಡಿಕೆ, ಡಿ ಮೇಲ್ಕಂಡ ಎಲ್ಲ. ದ ರೈಟ್ ಆಪ್ಷನ್ ಇಸ್ ಸ್ನೇಹಿತರೆ ಆವರ್ತಾಂಕ ಅಳವಡಿಕೆ. ಈ ಆವರ್ತಾಂಕ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಆವರ್ತಾಂಕ ಅಂತಂದ್ರೆ number of waves in 1 second is called frequency. Frequency is nothing but avartanka. Number of waves in 1 second, cycle per 1 second is called frequency athwa avartanka. The unit of frequency is hertz. Modulation ಅಳವಡಿಕೆ ಅಂದ್ರೆ ಆವರ್ತಾಂಕಗಳ ಅಳವಡಿಕೆ. ಇದರ ಮೀನಿಂಗ್ ಏನು ನೋಡಿ. ಶಬ್ದದ ವೇಗ 340 ಮೀಟರ್ ಪ್ರತಿ ಸೆಕೆಂಡ್, ಸರಿನಾ? ಈಗ ರೇಡಿಯೋದಲ್ಲಿ ಬರ್ತಕ್ಕಂಥ ಸಮಾಚಾರಗಳನ್ನ ಅಥವಾ ರೇಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರೋಗ್ರಾಮ್ಗಳನ್ನ ನಾವು ದೂರದ ಪ್ರದೇಶಗಳಿಗೆ ಅವೇನಾಗ್ತವೆ, ಪಸರಿಸ್ತವೆ. ಆದರೆ ಈ ಶ್ರವಣ ಸಂಕೇತಗಳು ಅಥವಾ ಶ್ರವಣ ಶಬ್ದದ ವೇಗ 340 ಮೀಟರ್ ಪ್ರತಿ ಸೆಕೆಂಡ್. ಆದ್ರೆ ಈ ವೇಗವಾಗಿ ಮುಟ್ಟಬೇಕಾದ್ರೆ ನಾವು ರೇಡಿಯೋ ಅಲೆಗಳನ್ನ ಉಪಯೋಗಿಸ್ತೇವೆ. ರೇಡಿಯೋ ವೇವ್ಸ್ ಆರ್ ಯೂಸ್ಡ್ ಎಸ್ ಎ carrier waves of what? Audible sound. Radio waves are the carriers of audible sound because the radio wave velocity is 3 lakh kilometer per second. ಈ ರೇಡಿಯೋ ಅಲೆಗಳು ಈ ಶಬ್ದದ ಶ್ರವಣ ಸಂಕೇತಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಏನಂತಾರೆ? ಮಾಡ್ಯುಲೇಷನ್ ಅಂತಾರೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಶ್ರವಣ ಸಂಕೇತಗಳು ಅಥವಾ ಶ್ರವಣದ ಅಲೆಗಳು, ಶಬ್ದದ ಅಲೆಗಳ ವೇಗ ಕಡಿಮೆ ಇರ್ತದೆ, 340 ಮೀಟರ್ ಪ್ರತಿ ಸೆಕೆಂಡ್. ಆದರೆ ಈ ರೇಡಿಯೋ ಅಲೆಗಳ ವೇಗ 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್. ರೇಡಿಯೋ ಅಲೆಗಳು ಈ ಶ್ರವಣ ಸಂಕೇತಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಏನಂತಾರೆ? ಮಾಡ್ಯುಲೇಷನ್ ಅಂತಾರೆ. ರೇಡಿಯೋ ವೇವ್ಸ್ ಆರ್ ಜಸ್ಟ್ ದ ಕ್ಯಾರಿಯರ್ಸ್ ಆಫ್ ಸೌಂಡ್ ವೇವ್ಸ್. ಈ ಮಾಡ್ಯುಲೇಷನ್ ಅಳವಡಿಕೆ ತಂತ್ರ ಅಂದ್ರೆ ಆವರ್ತಾಂಕಗಳನ್ನ ಅಳವಡಿಕೆ ಮಾಡೋದು. ಎದರ ಮೇಲೆ? ರೇಡಿಯೋ ಅಲೆಗಳ ಮೇಲೆ. ಏಕೆ? ದೂರದ ಪ್ರಸಾರಕ್ಕೆ, ಸರಿನಾ? ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಈ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಎರಡು ರೀತಿ ಇದೆ. ಒಂದು FM ಮತ್ತೊಂದು AM. ನೋಡಿ, ಈಗ ದೊಡ್ಡ ದೊಡ್ಡ ಸಿಟಿಯಲ್ಲಿ ಫ್ರೀಕ್ವೆನ್ಸಿ FM ರೇಡಿಯೋಗಳು ಬರ್ತವೆ, ಅದು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. AM ಅಂದ್ರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಸರಿನಾ ಸ್ನೇಹಿತರೆ? ಬನ್ನಿ ಸರ್, ಹಾಗೆ ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅಂತ ಒಂದು ಐಡಿಯಾ ನಡೆದುಕೊಡಿ. ಅಲ್ಲ, ಎಷ್ಟೆಷ್ಟು ಅಂಕಗಳು ಯಾವ ಚಾಪ್ಟರ್ ಮೇಲೆ ಬರುತ್ತೆ? ಸುಮ್ಮನೆ ಹಂಗೆ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಈ ಕೆಳಕಂಡ ಯಾವ ವಿದ್ಯುತ್ ಕಾಂತೀಯ ಅಲೆಗಳ ತರಂಗಾಂತರ ಉದ್ದವಾಗಿರುತ್ತದೆ? ಈ ಕೆಳಕಂಡ ಯಾವ ವಿದ್ಯುತ್ ಕಾಂತೀಯ ಅಲೆಗಳ ತರಂಗಾಂತರ ಉದ್ದವಾಗಿರುತ್ತದೆ? ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ನೋಡಿ, ವಿದ್ಯುತ್ ಕಾಂತೀಯ ಅಲೆಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ವಿದ್ಯುತ್ ಕಾಂತೀಯ ಅಲೆಗಳು, ರೇಡಿಯೋ ಅಲೆಗಳು, ಸೂಕ್ಷ್ಮ ತರಂಗಗಳು, ಕೆಂಪು ತರಂಗಗಳು, ದೃಗ್ಗೋಚರ ಬೆಳಕು, ನೇರಳಾತೀತ ಕಿರಣಗಳು, ಕ್ಷ ಕಿರಣಗಳು ಮತ್ತು ಗ್ಯಾಮಾ ಕಿರಣಗಳು, ಸರಿನಾ ಸ್ನೇಹಿತರೆ? ಒನ್ಸ್ ಅಗೇನ್ ಐ ರಿಪೀಟ್: ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ವೇವ್ಸ್, visible radiations, ultraviolet radiations, X-rays, and last gamma radiation.
ಇಲ್ಲಿ ರೇಡಿಯೋ ವೇವ್ದಿಂದ ಗ್ಯಾಮಾ ರೇಡಿಯೇಷನ್ ಕಡೆ ಹೋದಾಗ ಏನಾಗುತ್ತೆ, ತರಂಗಾಂತರ ಕಡಿಮೆ ಆಗುತ್ತಾ ಇರುತ್ತೆ ಮತ್ತು ಅದರ ಆವರ್ತನಾಂಕ ಫ್ರೀಕ್ವೆನ್ಸಿ ಈಸ್ ಇನ್ಕ್ರೀಸಸ್ ಅಂಡ್ ದ ವೇವ್ ಲೆಂತ್ ಈಸ್ ಡಿಕ್ರೀಸಸ್ as you move from radio waves to gamma radiations. Is it clear? So ಯಾರೇನು ಕೇಳಿದರೆ ಈ ಕೆಳಕಂಡ ಇವೆಲ್ಲನೂ ಈ ನಾಲ್ಕು ಕೂಡ ಏನಾಗಿವೆ, ವಿದ್ಯುತ್ ಕಾಂತೀಯ ತರಂಗಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇವುಗಳಲ್ಲಿ ಈ ಕೆಳಕಂಡ ಯಾವ ವಿದ್ಯುತ್ ಕಾಂತೀಯ ಅಲೆಗಳ ತರಂಗಾಂತರ ಉದ್ದವಾಗಿರುತ್ತೆ. ತರಂಗಾಂತರ ಮೀನ್ಸ್ ವೇವ್ ಲೆಂತ್. So which of the following electromagnetic waves having a longer wavelength? So the automatically which one? ಅತಿ ಅವೇ ಕೆಂಪು ಕಿರಣಗಳು. ಏನು ಅವೇ ಕೆಂಪು ಕಿರಣಗಳು, ಇನ್ಫ್ರಾರೆಡ್ ರೇಡಿಯೇಷನ್ಸ್. ನೋಡಿ ಅವೇ ಕೆಂಪು ಕಿರಣಗಳನ್ನ ಈಗ ಇದರ ಉಪಯೋಗವನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಸೊ ಟಿವಿ ರಿಮೋಟ್ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಅವೇ ಕೆಂಪು ಕಿರಣಗಳನ್ನ ನಾವು ಕತ್ತಲಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಹುಡುಕಲು, ಅಂದ್ರೆ ಫಾರೆಸ್ಟ್ ದಲ್ಲಿ ಕತ್ತಲಿನ ವಸ್ತುಗಳನ್ನು ಹುಡುಕಲು ಅವೇ ಕೆಂಪು ವಿಕಿರಣಗಳನ್ನು ಉಪಯೋಗಿಸ್ತೀವಿ ಸ್ನೇಹಿತರೆ. ಇದರಲ್ಲಿ ಅತ್ಯಂತ ಶಕ್ತಿದಾಯಕವಾದಂತಹ ಒಂದು ವಿದ್ಯುತ್ ಕಾಂತೀಯ ತರಂಗಗಳಂದ್ರೆ ಗ್ಯಾಮಾ ಕಿರಣಗಳು. ಇವುಗಳದು ಒಂದು ತೂರಿ ಹೋಗುವ ಪೆನೆಟ್ರೇಟಿಂಗ್ ಪವರ್ ಆಫ್ ಗ್ಯಾಮಾ ರೇಡಿಯೇಷನ್ ಇಸ್ ವೆರಿ ಹೈ. ಆಮೇಲೆ ಬೆಳಕಿನ ಕಿರಣಗಳು, ದೃಗ್ಗೋಚರ ಬೆಳಕು, ನಿಮ್ಗೆ ಗೊತ್ತಿದೆ ಬೆಳಕಿನ ಕಿರಣಗಳು. ಸೊ ಎಲ್ಲನೂ ಕೂಡ ಎಲ್ಲಾ ಶಕ್ತಿಯ ಮೂಲನೇ ಬೆಳಕು. ಸೂರ್ಯನು ಎಲ್ಲಾ ಶಕ್ತಿಯ ಮೂಲ. ಈ ಒಂದು ಸೃಷ್ಟಿಯಲ್ಲಿ ಶಕ್ತಿ ಒಂದು ಸಂವರ್ಧನೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಸೂರ್ಯ. ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಬೆಳಕಿನ ಕಿರಣಗಳು. ಆಮೇಲೆ ಇವು ನೇರಳಾತೀತ ಕಿರಣಗಳು, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. ಸರಿನಾ? ಈ ನೇರಳಾತೀತ ವಿಕಿರಣಗಳನ್ನೇ ಭೂಮಿಗೆ ತಲುಪದಂತೆ ಓಝೋನ್ ಪದರ ಏನ್ ಮಾಡ್ತದೆ ಸ್ನೇಹಿತರೆ? ತಡೆ ಹಿಡಿಯುತ್ತದೆ. ಸರಿನಾ? ಸೊ ದ ರೈಟ್ ಆಪ್ಷನ್ ಯಾವುದು ಸ್ನೇಹಿತರೆ? ಅತ್ಯಂತ ಹೆಚ್ಚು ತರಂಗಾಂತರ ಹೊಂದಿರತಕ್ಕಂಥದ್ದು. ಸೊ ಇದು ಅತಿ ಕೆಂಪು ಕಿರಣಗಳು ಅಥವಾ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ ಇಲ್ಲಿ ಪ್ರಶ್ನೆ, ಸೂರ್ಯೋದಯದ ಕೆಲವು ಕ್ಷಣಗಳ ನಂತರವೂ ಸೂರ್ಯ ಕಾಣಿಸುವುದಕ್ಕೆ ಕಾರಣ. ನೋಡಿ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. 10ನೇ ತರಗತಿಯಲ್ಲಿ ಬೆಳಕು ಚಾಪ್ಟರ್ದಲ್ಲಿ ಇದೆ ಇದು. ನೋಡಿ, ಸೂರ್ಯೋದಯದ ಕೆಲವು ಕ್ಷಣಗಳ ನಂತರವೂ ಸೂರ್ಯ ಕಾಣಿಸುವುದಕ್ಕೆ ಕಾರಣ ಸ್ನೇಹಿತರೆ ಬಿ ಆಪ್ಷನ್. ಯಾವುದು? ಇಲ್ಲಿ ಸೀರಿಯಲ್ ತಪ್ಪಾಗಿದೆ, ACBD ಆಗಿದೆ. ಸೊ ದ ರೈಟ್ ಆಪ್ಷನ್ ಇಸ್ ರಿಫ್ರಾಕ್ಷನ್. ಸೊ ಇಲ್ಲಿ ನಾನು ನಿಮ್ಗೆ ಕೆಲವೊಂದನ್ನ ವಿವರಣೆ ಮಾಡ್ತೀನಿ ಸ್ನೇಹಿತರೆ. ರಿಫ್ಲೆಕ್ಷನ್ ಅಂದ್ರೆ ಬೆಳಕು ನೋಡಿ ಒಂದು ಮಾಧ್ಯಮದಲ್ಲಿ ಬಿದ್ದು ಪುನಃ ಅದೇ ಮಾಧ್ಯಮಕ್ಕೆ ತಿರುಗೋದಕ್ಕೆ ಅಂದ್ರೆ ರಿಫ್ಲೆಕ್ಷನ್. ಆಮೇಲೆ ಸ್ಕ್ಯಾಟರಿಂಗ್ ಅಂದ್ರೆ ಏನು? ಸೊ ದ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಈಸ್ ಕಾಲ್ಡ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಬೆಳಕಿನ ಚದುರುವಿಕೆ. ಒಂದು ಸಂಯುಕ್ತ ಬೆಳಕು, ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುವುದಕ್ಕೆ ಏನಂತಾರೆ ಸ್ನೇಹಿತರೆ? ಸ್ಕ್ಯಾಟರಿಂಗ್ ಅಥವಾ ಬೆಳಕಿನ ಚದುರುವಿಕೆ. ಸೊ ರಿಫ್ರಾಕ್ಷನ್ ಅಂದ್ರೆ ಏನು ಸ್ನೇಹಿತರೆ? ರಿಫ್ರಾಕ್ಷನ್ when a light waves traveling from one medium to another medium, due to refractive index, it changes its own path. So this phenomenon is called as refraction. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ಅದು ತನ್ನ ಪಥವನ್ನ ಬದಲಿಸುತ್ತದೆ. ಸೊ ಇದಕ್ಕೇನಂತಾರೆ? ಬೆಳಕಿನ ವಕ್ರೀಭವನ ಅಥವಾ ರಿಫ್ರಾಕ್ಷನ್. ಸೊ ಸೂರ್ಯೋದಯದ ಕೆಲವು ಕ್ಷಣಗಳ ನಂತರನೂ ಕೂಡ ಸೂರ್ಯ ಕಾಣಿಸುವುದಕ್ಕೆ ಮುಖ್ಯ ಕಾರಣ ಬೆಳಕಿನ ವಕ್ರೀಭವನದ ಗುಣ ಸ್ನೇಹಿತರೆ. ಬನ್ನಿ. ಸೊ ದ ರೈಟ್ ಆಪ್ಷನ್ ಈಸ್ ಬಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇದು ಬಯಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಇಲ್ಲಿ ಸೊ ನಾವು ಒಂದು ಪ್ರಶ್ನೆಯನ್ನ ಅಧ್ಯಯನ ಮಾಡುವಾಗ ಅದರಲ್ಲಿ ಬರ್ತಕ್ಕಂಥ ಎಲ್ಲಾ ಆಪ್ಷನ್ಗಳು ಆನ್ಸರ್ ಏನಿದೆ ಎಂಬುದನ್ನು ನಾವು ಹುಡುಕ್ಬೇಕು ಸ್ನೇಹಿತರೆ. ಅಂದ್ರೆ ಒಂದು ಪ್ರಶ್ನೆಗೆ ಪುನಃ 4 ಪ್ರಶ್ನೆಗಳು ಉತ್ತರ ನಮಗೆ ಸಿಗುತ್ತೆ. ಸೊ ಇದರಿಂದ ನಮ್ಮದು ಏನು ಒಂದು ನಾಲೆಜ್ ರೇಂಜ್ ಏನಾಗಿದೆ ಅದು ಹೆಚ್ಚಾಗ್ತದೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈಗ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಮೋರ್ ದೆನ್ 1 ಆಪ್ಷನ್ ಕೇಳ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮೋರ್ ದೆನ್ 1 ಆಪ್ಷನ್ ಕೇಳ್ತಾರೆ. ಇಲ್ಲಿ ಇನ್ನೂ ಏನಿದೆ? ಸೊ choose the correct answer. So among 4 any one correct is there, but in future competitive exam ದಲ್ಲಿ more than one option ಕೂಡ
ಮೋರ್ ದೆನ್ ಒನ್ ಆಪ್ಷನ್ ಈಸ್ ಕರೆಕ್ಟ್ ಅಂತಕ್ಕಂಥ ಚಾನ್ಸಸ್ಗಳು ಇರ್ತವೆ, ನೆಗೆಟಿವ್ ಮಾರ್ಕ್ಸ್ ಬರ್ತವೆ. ಸೊ ಅಂತ ಒಂದು ಕಾಂಪಿಟೇಟಿವ್ ಹೆಚ್ಚಿಗಾದಂಗ ಆ ರೀತಿಯ ಒಂದು ಪರೀಕ್ಷೆಗಳು ಬರ್ತಕ್ಕಂಥ ಸಂಭವನೀಯತೆ ಇದೆ ಸ್ನೇಹಿತರೆ. ಬನ್ನಿ, ಸೊ ಬಯಾಲಜಿಗೆ ಸಂಬಂಧಪಟ್ಟಂತ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ, ಗಿಡದ ಯಾವ ಭಾಗದಿಂದ ಅರಸಿಣವನ್ನು ಪಡೆಯಲಾಗುತ್ತದೆ? ನೋಡಿ ನಾವು ಇಲ್ಲಿ ಒಂದು ಸಸ್ಯದ ಯಾವ ಭಾಗದಿಂದ ನಾವು ಅರಸಿಣವನ್ನು ಪಡಿತೇವೆ? ಆಪ್ಷನ್ ಎ ಸ್ನೇಹಿತರೆ, ಬೇರಿನಿಂದ. ಸೊ ಗಿಡದ ಬೇರಿನಿಂದ ಪಡಿತಕ್ಕಂಥದ್ದು ಯಾವುದು? ಅರಸಿಣ. ಬನ್ನಿ, ಇದ್ರ ಬಗ್ಗೆ ವಿವರಣೆ ಇದೆ ಸ್ನೇಹಿತರೆ, ಬೇರೆ ಕೂಡ. ಸೊ ವಿವರಣೆ, ಈ ಬೇರಿನ ಮಾರ್ಪಾಡುಗಳು. ಸೊ ಸಸ್ಯದ ಬೇರಿನಿಂದ ಪಡಿತಕ್ಕಂಥ ಇನ್ನಿತರ ಯಾವಪ್ಪ ಅಂದ್ರೆ ಅರಸಿಣ, ಮುಲಂಗಿ, ಕ್ಯಾರೆಟ್ ಮತ್ತು ಬೀಟ್ರೂಟ್. ಕಾಂಡದ ರೂಪಾಂತರ ಸ್ನೇಹಿತರೆ, ಕಾಂಡದ ಮಾರ್ಪಾಡುಗಳು ಆಲೂಗಡ್ಡೆ ಮತ್ತು ಗೆಣಸು, ಕಾಂಡದ ಮಾರ್ಪಾಡುಗಳು. ಆಮೇಲೆ ಹೂವಿನ ಮಾರ್ಪಾಡುಗಳು ಹೂಕೋಸು, ಆಮೇಲೆ ಎಲೆಯ ಮಾರ್ಪಾಡುಗಳು ಎಲೆಕೋಸು. ಬಹಳಷ್ಟು ಸಲ ಪ್ರಶ್ನೆಗಳು ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಿವೆ ಸ್ನೇಹಿತರೆ. ಬೀಟ್ರೂಟ್ ಒಂದು ಸಸ್ಯದ ಯಾವ ಭಾಗದಿಂದ ಬರ್ತದೆ? ಬೀಟ್ರೂಟ್. ಸೊ ಬೇರಿನಿಂದ. ಹೌದಾ? ಕಾಂಡದ ಮಾರ್ಪಾಡುಗಳು ಆಲೂಗಡ್ಡೆ ಮತ್ತು ಗೆಣಸು. ಸರಿನಾ ಸ್ನೇಹಿತರೆ? ಸೊ ಇದು ಕೂಡ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ, ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ. ಸೊ ವಾತಾವರಣದಲ್ಲಿರ್ತಕ್ಕಂತಹ ಆಮ್ಲಜನಕ, ಅದನ್ನು ನಾವು ಉಸಿರಾಡ್ತೀವಿ. ಸೊ ವಾತಾವರಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಇದೆ ಅಂತ ಕೇಳಿದರೆ, ಸೊ 20% ಇದೆ ಸ್ನೇಹಿತರೆ. ಎಷ್ಟು? 20% ಆಮ್ಲಜನಕ ಇದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂತಹ ಅನಿಲ ಯಾವುದು ಸ್ನೇಹಿತರೆ? ನೈಟ್ರೋಜನ್ ಅಥವಾ ಸಾರಜನಕ. ಯಾವುದು? ನೈಟ್ರೋಜನ್ ಅಥವಾ ಸಾರಜನಕ 78% ಅದು ವಾತಾವರಣದಲ್ಲಿ ಇದೆ ಸ್ನೇಹಿತರೆ. ಬನ್ನಿ, ಇದ್ರ ಬಗ್ಗೆ ವಿವರಣೆ ಇದೆ ನೋಡಿ. ವಾಯುಗೋಳದ ಸಂಯೋಜನೆ, ಸಾರಜನಕ ಅಥವಾ ನೈಟ್ರೋಜನ್ 78.08, ಆಮ್ಲಜನಕ 20.94, ಇಂಗಾಲದ ಡೈಆಕ್ಸೈಡ್ 0.03%, ಆರ್ಗಾನ್ 0.93% and ಓಝೋನ್ 0.00005%. ಇವು ವಾಯುಗೋಳದಲ್ಲಿರುವ ವಿವಿಧ ಅನಿಲಗಳ ಘಟಕಗಳ ಪ್ರಮಾಣ. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಇದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ಮೊಟ್ಟೆಗಳನ್ನು ಇಡುವ ಸಸ್ತನಿ ಅಂದ್ರೆ ಮ್ಯಾಮಲ್ಸ್. ಸಸ್ತನಿ ಅಂದ್ರೆ ಏನು? ಮ್ಯಾಮಲ್ಸ್. ಹಾಲು ಉಣಿಸುವವಕ್ಕೆ ಏನಂತಾರೆ? ಮ್ಯಾಮಲ್ಸ್ ಅಥವಾ ಸಸ್ತನಿಗಳು ಅಂತಾರೆ. ಸರಿನಾ? ಸೊ ಮೊಟ್ಟೆಗಳನ್ನ ಇಡುವ ಸಸ್ತನಿ ಯಾವುದು? ಕಾಂಗ್ರೂನ, ಪ್ಲಾಟಿಪಸ್ ಅಥವಾ ಓಜೋಸಮ್ ಅಥವಾ ಓಟರ್. ದ ರೈಟ್ ಆನ್ಸರ್ ಇಸ್ ಪ್ಲಾಟಿಪಸ್. ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ವಿವರಣೆ ಇದೆ. ಸೊ ಮೊಟ್ಟೆ ಇಡುವ ಸಸ್ತನಿಗಳು ಪ್ಲಾಟಿಪಸ್ ಮತ್ತು ದೈತ್ಯಸ್ತನಿ ನೀಲಿ ತಿಮಿಂಗಲ. ಹಾರುವ ನೋಡಿ, ಬಹಳಷ್ಟು ಸಲ ಕೇಳಿದರೆ ಸ್ನೇಹಿತರೆ, ಹಾರುವ ಒಂದು ಸಸ್ತನಿ ಯಾವುದಂದ್ರೆ ಬಾವಲಿ. ಸೊ ಬಾವಲಿ ಹಾರುವ ಒಂದು ಸಸ್ತನಿ. ಸರಿನಾ? ಸೊ ಈ ಒಂದು ಬಾವಲಿ ತನ್ನ ಒಂದು ಬೇಟೆಯನ್ನು ಹುಡುಕ್ಲಕ್ಕೆ, ರಾತ್ರಿ ಕಾಲದಲ್ಲಿ ತನ್ನ ಬೇಟೆಯನ್ನು ಹುಡುಕ್ಲಕ್ಕೆ ಯಾವ ಶಬ್ದ ತರಂಗಗಳನ್ನ ಉಪಯೋಗಿಸ್ತದೆ? ಅಲ್ಟ್ರಾಸೋನಿಕ್ ವೇವ್ಸ್. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅಲ್ಟ್ರಾಸೋನಿಕ್ ವೇವ್ಸ್ ಗಳನ್ನ, ಅದು ಶಬ್ದದ ತರಂಗಗಳು. ಸೊ ಅದರ ಮೂಲಕ ಅದು ತಾನು ಬೇಟೆಯಾಡುವ ಒಂದು ಜೀವಿಯ ದೂರ ದಿಕ್ಕನ್ನ ಅದು ಮೆಜರ್ ಮಾಡ್ತದೆ. ಸೊ ಬಾವಲಿ ಇದು ಒಂದು ಹಾರುವ ಸ್ತನಿ ಅಥವಾ ಸಸ್ತನಿ. ಆಮೇಲೆ ಚೀಲವುಳ್ಳಂತ ಸ್ತನಿ ಕಾಂಗರು ಮತ್ತು ಕಾಡು ಪಾಪ. ಎತ್ತರವಾದಂತ ಸಸ್ತನಿ ಜಿರಾಫೆ. ಆಮೇಲೆ ಲಾಸ್ಟ್ ಕ್ವಶನ್, ತಲೆಕೆಳಗಾಗಿ ನಡೆಯುವ ಸಸ್ತನಿ ಸ್ಲಾತ್. ಸರಿನಾ ಸ್ನೇಹಿತರೆ? ಇದು ತಲೆಕೆಳಗಾಗಿ ನಡೀತಕ್ಕಂತಹ ಒಂದು ಸಸ್ತನಿ ಅಥವಾ ಮ್ಯಾಮಲ್ಸ್. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸೊ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ಹಮ್ಮಿಂಗ್ ಬರ್ಡ್. ಯಾವುದು ಸ್ನೇಹಿತರೆ? ಇದು ಅತ್ಯಂತ ಚಿಕ್ಕದಾದಂತಹ, ಆಕಾರದಲ್ಲಿ ಚಿಕ್ಕದಾದಂತಹ, ಜಗತ್ತಿನಲ್ಲಿ ಅತ್ಯಂತ ಆಕಾರದಲ್ಲಿ ಚಿಕ್ಕದಾದಂತಹ ಪಕ್ಷಿ ಯಾವುದು ಸ್ನೇಹಿತರೆ? ಹಮ್ಮಿಂಗ್ ಬರ್ಡ್. ಬನ್ನಿ, ಇದರ ಬಗ್ಗೆ ವಿವರಣೆ ಇದೆ. ಅತ್ಯಂತ ಚಿಕ್ಕ ಹಕ್ಕಿ ಹಮ್ಮಿಂಗ್ ಬರ್ಡ್, ಅತ್ಯಂತ ದೊಡ್ಡ ಹಕ್ಕಿ ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಚ್. ಸೊ ಕೇಳ್ತಾರೆ ಸ್ನೇಹಿತರೆ, ಹಾರಲಾಗದ ಪಕ್ಷಿಗಳು ಕಿವಿ, ಏಮು, ಆಸ್ಟ್ರಿಚ್. ಅತ್ಯಂತ ದೂರ ವಲಸೆ ಹೋಗುವ ಪಕ್ಷಿ
ಆರ್ಟಿಕ್ ಟರ್ನ್, ಅತ್ಯಂತ ದೂರ ವಲಸೆ. ಯಾಕಂದ್ರೆ ಸೊ ಅವುಗಳ ಒಂದು ಸಂತಾನೋತ್ಪತ್ತಿಗಾಗಿ, ಆಹಾರಕ್ಕಾಗಿ ಒಂದು ಪ್ರದೇಶದಿಂದ ಪಕ್ಷಿಗಳು ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತವೆ. ನೂರಾರು ಕಿಲೋಮೀಟರ್, ಸಾವಿರಾರು ಕಿಲೋಮೀಟರ್ ಪಕ್ಷಿಗಳು ವಲಸೆ ಹೋಗ್ತವೆ. ವಲಸೆಗೆ ಕಾರಣ ಸಂತಾನೋತ್ಪತ್ತಿ. ಮುಖ್ಯವಾಗಿ ಅವುಗಳ ವಲಸೆಗೆ ಕಾರಣ ಸಂತಾನೋತ್ಪತ್ತಿ ಮತ್ತು ಆಹಾರ. ಅತ್ಯಂತ ದೂರ ವಲಸೆ ಹೋಗುವ ಪಕ್ಷಿ ಯಾವುದಂದ್ರೆ ಸ್ನೇಹಿತರೆ ಆರ್ಟಿಕ್ ಟರ್ನ್. ಸರಿನಾ? ಬನ್ನಿ. ಸೊ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ಹಮ್ಮಿಂಗ್ ಬರ್ಡ್. ಬನ್ನಿ. ಸೊ 9ನೇ ಪ್ರಶ್ನೆ ಸ್ನೇಹಿತರೆ, ಇದು ಕೂಡ ಬಯಾಲಜಿಗೆ ಸಂಬಂಧಪಟ್ಟದ್ದು, ಮಾನವನ ಒಂದು ಶರೀರಕ್ಕೆ ಸಂಬಂಧಪಟ್ಟದ್ದು. ಈ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿದವನು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನ ದಾನ ಮಾಡಬಹುದು? ಸೊ ಆಪ್ಷನ್ ಡಿ, ಓ. ಸೊ ಓ ಗುಂಪಿನ ವ್ಯಕ್ತಿ, ಸೊ ಅವನು ಯಾರಿಗಾದರೂ, ಯಾವುದೇ ಗುಂಪಿನ ವ್ಯಕ್ತಿಗೆ ಅವನು ತನ್ನ ರಕ್ತವನ್ನ ದಾನ ಮಾಡಬಹುದು. ಸೊ ಓ ಗುಂಪಿನ ಒಂದು ರಕ್ತಕ್ಕೆ ಏನಂತಾರೆ? ಯೂನಿವರ್ಸಲ್ ಡೋನಾರ್. ಯೂನಿವರ್ಸಲ್ ಡೋನಾರ್. ಸರಿನಾ? ಸಾರ್ವತ್ರಿಕ ದಾನಿ. ಸೊ ಯಾವುದೇ ವ್ಯಕ್ತಿಯ ರಕ್ತದ ಗುಂಪಿನ ಒಂದು ಸ್ವೀಕಾರಿ, ಯಾವ ವ್ಯಕ್ತಿಯ ಒಂದು ರಕ್ತದ ಗುಂಪು ಯಾವುದೇ ಆಗಿರೋದು, ಎ ಬಿ ರಕ್ತದ ಗುಂಪಿನ ವ್ಯಕ್ತಿ ಯಾವುದೇ ಒಂದು ರಕ್ತದ ಗುಂಪನ್ನ ಸ್ವೀಕಾರ ಮಾಡ್ತಾನೆ. ಸೊ ಎ ಬಿ ಅಂತ ಹೇಳ್ತಾರೆ ಸಾರ್ವತ್ರಿಕ ಸ್ವೀಕಾರಿ, ಯೂನಿವರ್ಸಲ್ ಅಕ್ಸೆಪ್ಟರ್. ಬನ್ನಿ ಸ್ನೇಹಿತರೆ, ಓ ಸಾರ್ವತ್ರಿಕ ದಾನಿ, ಎ ಬಿ ರಕ್ತದ ಗುಂಪು ಸಾರ್ವತ್ರಿಕ ಸ್ವೀಕಾರಿ. ಸೊ ವಿವರಣೆ ಇದೆ, ಬನ್ನಿ ಸ್ನೇಹಿತರೆ. ವಿವರಣೆ: ಯಾವ ಗುಂಪಿನ ವ್ಯಕ್ತಿ ಯಾವ ಗುಂಪಿನೊಂದಿಗೆ ಹೊಂದಾಣಿಕೆ, ರಕ್ತದ ಹೊಂದಾಣಿಕೆ ಆಗ್ತದೆ ಅಂತ ಹೇಳಿ. ಸೊ ಇಲ್ಲಿ ಸಾರ್ವತ್ರಿಕ ದಾನಿ ಓ ಗುಂಪು, ಸಾರ್ವತ್ರಿಕ ಸ್ವೀಕಾರಿ ಎ ಬಿ ಗುಂಪು. ಸೊ ಯೂನಿವರ್ಸಲ್ ಡೋನಾರ್ ಓ ಗ್ರೂಪ್ ಅಂಡ್ ಯೂನಿವರ್ಸಲ್ ಅಕ್ಸೆಪ್ಟರ್ ಎ ಬಿ ಗ್ರೂಪ್. ಓಕೆ ಸ್ನೇಹಿತರೆ. ಸೊ ವಿಟಮಿನ್ ಸಿ ಎನ್ನುವುದು ನೋಡಿ, ವಿಟಮಿನ್ ಎ ಬಿ ಸಿ ಡಿ ಇ ಕೆ. ಸೊ ಇವುಗಳ ಉಪಯೋಗಗಳು ಬಹಳ ಇವೆ ಸ್ನೇಹಿತರೆ. ಇವುಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಯಾವುವು, ಇದು ಕೂಡ ಪ್ರತಿಯೊಬ್ಬರಿಗೂ ನೀವು ನೆನ್ಪಿಡಬೇಕು. ಸೊ ವಿಟಮಿನ್ ಸಿ ಅಂದ್ರೆ ಯಾವುದು ಆಮ್ಲ ಅಂದ್ರೆ ಸ್ನೇಹಿತರೆ? ಸೊ ಅಸ್ಕಾರ್ಬಿಕ್ ಆಮ್ಲ. ಯಾವುದು? ಅಸ್ಕಾರ್ಬಿಕ್ ಆಮ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬನ್ನಿ ಸ್ನೇಹಿತರೆ, ಒಳ್ಳೆ ಪ್ರಶ್ನೆ. ಬಹಳಷ್ಟು ಸಲ ನಾನು ಲೈವ್ ಕ್ಲಾಸ್ದಲ್ಲಿ ಇದ್ರ ಬಗ್ಗೆ ವಿವರಣೆ ಮಾಡಿದ್ದೇನೆ. ಸೊ ಭೂಮಿಯಿಂದ ನಕ್ಷತ್ರಗಳಿಗಿರುವ ದೂರವನ್ನ ಅಳೆಯುವ ಪ್ರಮಾಣ ಯಾವುದಂದ್ರೆ ಜ್ಯೋತಿರ್ವರ್ಷ, ಲೈಟ್ ಇಯರ್. ಸೊ ಇಟ್ ಈಸ್ ದ ಯೂನಿಟ್ ಆಫ್ ಡಿಸ್ಟೆನ್ಸ್. ಲೈಟ್ ಇಯರ್ ಇಸ್ ದ ಯೂನಿಟ್ ಆಫ್ ಡಿಸ್ಟೆನ್ಸ್. ಇಟ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಟು ಮೇಜರ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ಸ್, ಮೀನ್ಸ್ distance of the stars, distance of the planet. So this light year is used. ಜ್ಯೋತಿರ್ವರ್ಷ ಅಂದ್ರೆ ಏನಪ್ಪಾ ಅಂದ್ರೆ ಬೆಳಕು. So the velocity of light in 1 second is 3 lakh kilometer per second. So the light year, it is the distance traveled by light in 1 year is called light year. ಒಂದು ವರ್ಷದಲ್ಲಿ ಬೆಳಕು ಚಲಿಸಿದ ದೂರವನ್ನ ಏನಂತ ಕರೀತಾರೆ ಸ್ನೇಹಿತರೆ? ಜ್ಯೋತಿರ್ವರ್ಷ. ಒನ್ಸ್ ಅಗೇನ್, ಜ್ಯೋತಿರ್ವರ್ಷ ಅಂದ್ರೆ ಒಂದು ವರ್ಷದಲ್ಲಿ ಬೆಳಕು ಚಲಿಸಿದ ದೂರವನ್ನ ಜ್ಯೋತಿರ್ವರ್ಷ ಅಂತಾರೆ. ಈ ಜ್ಯೋತಿರ್ವರ್ಷ ಅಂತಕ್ಕಂಥ ಏಕಮಾನವನ್ನ ನಕ್ಷತ್ರಗಳ ದೂರವನ್ನ ಅಳೆಯಲು ಉಪಯೋಗಿಸ್ತಾರೆ ಸ್ನೇಹಿತರೆ. ಸರಿನಾ? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ವಿವರಣೆ ಇದೆ. ಆಕಾಶಕಾಯಗಳ ನಡುವಿನ ದೂರ, ಭೂಮಿ ಮತ್ತು ಆಕಾಶಕಾಯಗಳ ನಡುವಿನ ದೂರವನ್ನು ಅಳೆಯುವ ಏಕಮಾನ ಜ್ಯೋತಿರ್ವರ್ಷ. ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ 1 ವರ್ಷ ಕಾಲ ಚಲಿಸಿದ ದೂರವನ್ನ ಜ್ಯೋತಿರ್ವರ್ಷ. ಅಂದ್ರೆ ಬೆಳಕು 1 ಸೆಕೆಂಡ್ ಅಂದ್ರೆ 1 ಲಕ್ಷ ಕಿಲೋಮೀಟರ್ 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ 1 ವರ್ಷದಲ್ಲಿ ಚಲಿಸಿದ ದೂರವನ್ನ ಏನಂತಾರೆ? ಜ್ಯೋತಿರ್ವರ್ಷ ಅಥವಾ ಲೈಟ್ ಇಯರ್ ಅಂತಾರೆ. ಇದು ದೂರವನ್ನು ಅಳಿತಕ್ಕಂಥದ್ದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಅಲ್ಟ್ರಾವೈಲೆಟ್ ನೇರಳಾತೀತ ವಿಕಿರಣಗಳು. ಅಲ್ಟ್ರಾವೈಲೆಟ್ ಕಿರಣಗಳನ್ನ ಹೀರಿಕೊಳ್ಳುವ ವಾತಾವರಣದಲ್ಲಿನ ಅನಿಲ ಯಾವುದು? ಅಲ್ಟ್ರಾವೈಲೆಟ್ ರೇಡಿಯೇಷನ್ಗಳನ್ನ, ಯಾಕಂದ್ರೆ ಸೊ ಅಲ್ಟ್ರಾವೈಲೆಟ್ ರೇಡಿಯೇಷನ್ ರೇಸ್ ಆರ್ ಪವರ್ಫುಲ್, ಪೆನೆಟ್ರೇಟಿಂಗ್ ಪವರ್ ಈಸ್ ಮೋರ್ ಅಲ್ವಾ? ಸೊ ಈ ಕಿರಣಗಳು ಮಾನವನ ದೇಹದ ಮೇಲೆ ನೇರವಾಗಿ ಬಿದ್ದು ಅಂದ್ರೆ ಏನಾಗ್ತದೆ? ಸ್ಕಿನ್ ಕ್ಯಾನ್ಸರ್ ಬರ್ತದೆ. ಏನ್ ಬರ್ತದೆ? ಸ್ಕಿನ್ ಕ್ಯಾನ್ಸರ್. ಅದಕ್ಕಾಗಿ ಇಂತಹ ಒಂದು ಮನುಷ್ಯನ ದೇಹಕ್ಕೆ ಅಥವಾ ಜೀವಿಗಳ ಒಂದು
ಜೀವಕ್ಕೆ ಒಂದು ತೊಂದರೆಯನ್ನು ಉಂಟು ಮಾಡ್ತಕ್ಕಂತಹ ನೇರಳಾತೀತ ಕಿರಣಗಳನ್ನ ಭೂಮಿಗೆ ತಲುಪದಂತೆ ಅವುಗಳನ್ನ ತಡೆ ಹಿಡಿತಕ್ಕಂತಹ ಒಂದು ಪದರು ಯಾವುದಂದ್ರೆ ಸ್ನೇಹಿತರೆ ಓಝೋನ್ ಪದರು, ಭೂಮಿಯ ಕೊಡೆ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ? ಭೂಮಿಯ ಕೊಡೆ. ಎಸ್, ಸೊ ಅಂಬ್ರೆಲಾ ಆಫ್ ಎ ಅರ್ತ್. ಸೊ ಇದು ಓಝೋನ್ ಪದರ ಮುಖ್ಯವಾಗಿ ಏನನ್ನ ಒಂದು ಜೀವಿಗಳನ್ನ ಯಾವುದರಿಂದ ರಕ್ಷಿಸುತ್ತೆ? ಅಲ್ಟ್ರಾವೈಲೆಟ್ ರೇಡಿಯೇಷನ್, ಅಲ್ಟ್ರಾವೈಲೆಟ್ ವಿಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ಅದು ಯಾವುದಪ್ಪ ಅಂದ್ರೆ ಓಝೋನ್ ಪದರು. ಇದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಇಸ್ O3S. ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ. ಹ್ಯುಮಿಡಿಟಿ, ತೇವಾಂಶವನ್ನು ಅಳೆಯುವ ಸಾಧನ. ಸೊ ವಿಚ್ ಇಸ್ ದ ಡಿವೈಸ್ used to measure the humidity ತೇವಾಂಶ ಅಂದ್ರೆ ವಾತಾವರಣದಲ್ಲಿರುವ ಒಂದು ನೀರಿನ ಅಂಶವನ್ನ ಅಳತೆ ಮಾಡ್ತಕ್ಕ ಏನನ್ನು ಉಪಯೋಗಿಸ್ತೀವಿ ಅಂದ್ರೆ ನಾವು ಸ್ನೇಹಿತರೆ ಹೈಗ್ರೋಮೀಟರ್. ಹೈಗೋ ಅಂದ್ರೆ ಹೈಗ್ರೋಮೀಟರ್. ಯಾಕಂದ್ರೆ ಬಾರೋಮೀಟರ್ ಅಂದ್ರೆ ವಾಯುವಿನ ಒತ್ತಡ ಉಪಯೋಗಿಸ್ತಾರೆ. ಥರ್ಮಾಮೀಟರ್ ಅಂತಂದ್ರೆ ಎದಕ್ಕೆ ಉಪಯೋಗಿಸ್ತಾರೆ? ಉಷ್ಣತೆಯನ್ನು ಉಪಯೋಗಿಸ್ತಾರೆ, ಉಷ್ಣತೆಯನ್ನು ಅಳತೆ ಮಾಡಲು ಉಪಯೋಗಿಸ್ತಾರೆ. ಸೊ ವಾತಾವರಣದಲ್ಲಿರುವ ತೇವಾಂಶವನ್ನು ಅಳತೆ ಮಾಡಲು ಏನನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ? ಹೈಗ್ರೋಮೀಟರ್. ಸರಿನಾ? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಣುಶಕ್ತಿಯ ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿ ಎಲ್ಲಿದೆ? ಅಣುಶಕ್ತಿಯ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಸೊ ಅಣುಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಅಂದ್ರೆ ಅಣುಶಕ್ತಿ ಸ್ಥಾವರಗಳಲ್ಲಿ ಏನಾಗುತ್ತೆ? ಬೈಜಿಕ ಒಂದು ನ್ಯೂಕ್ಲಿಯರ್ so bombardment means splitting of a heavy nucleus into its constituent parts. ಅಂದ್ರೆ ಬೈಜಿಕ ಸಮ್ಮಿಳನ ಮತ್ತು ಬೈಜಿಕ ವಿದಳ ಅಂತ ನೋಡ್ತೇವೆ. ನ್ಯೂಕ್ಲಿಯರ್ ಫ್ಯೂಷನ್ ಅಂಡ್ ನ್ಯೂಕ್ಲಿಯರ್ ಫಿಷನ್. ಸೊ ಬೈಜಿಕ ಸ್ಥಾವರಗಳು, ಬೈಜಿಕ ವಿದಳನ ಸ್ಥಾವರಗಳು ಕೂಡ ಅಂತ ಕರೀತಾರೆ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಟರ್ಸ್. ಸೊ ಕರ್ನಾಟಕದ ಎಲ್ಲಿದೆ ಅಂದ್ರೆ ಸ್ನೇಹಿತರೆ ಕೈಗಾದಲ್ಲಿದೆ. ಎಲ್ಲಿದೆ? ಕೈಗಾ. ಸೊ ಮೊಟ್ಟ ಮೊದಲು ಅಣು ವಿದ್ಯುತ್ ಸ್ಥಾವರವನ್ನ ನಮ್ಮ ದೇಶದ ಬಾಂಬೆಯಲ್ಲಿ ಟ್ರಾಂಬೆ ಅಂತಕ್ಕಂಥಲ್ಲಿ ತಾರಾಪುರ್ ಅಣು ವಿದ್ಯುತ್ ಸ್ಥಾವರವನ್ನ ಸ್ಥಾಪನೆ ಮಾಡಿದ್ರು. ಇದು ನಮ್ಮ ದೇಶದ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ. ಸೊ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ? ಸೊ ಕೈಗಾ ಅಂತಕ್ಕಂಥ ಸ್ಥಳದಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನ ಸ್ಥಾಪನೆ ಮಾಡಿದರೆ. ಅಣು ವಿದ್ಯುತ್ ಸ್ಥಾವರ ಮುಖ್ಯವಾಗಿ ಅಣುಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡುತ್ತೆ. ಸರಿನಾ? ಸೊ ಬನ್ನಿ, ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುವುದು ಈ ಅದುರಿನಿಂದ. ಇಲ್ಲಿ ತಪ್ಪಾಗಿದೆ ಸ್ನೇಹಿತರೆ, ಬಾಕ್ಸೈಟ್. ನೋಡಿ, ಮೆಟಲ್ಸ್ ಅಂಡ್ ಇಟ್ಸ್ ಓರ್ಸ್. ಸೊ ಡೆಫಿನೆಟ್ಲಿ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ, ಮೆಟಲ್ ಅಂಡ್ ಇಟ್ಸ್ ಓರ್ಸ್. ಉದಾಹರಣೆಗೆ ಕಬ್ಬಿಣದು ಮ್ಯಾಗ್ನೆಟೈಟ್, ಹೆಮಟೈಟ್ ಮತ್ತು ಲಿಗ್ನೈಟ್. ಸರಿನಾ ಸ್ನೇಹಿತರೆ? ಸೀಸದು ಗೆಲಿನಾ, ಪಾದರಸದು ಸಿನ್ಬಾರ್. ಸರಿನಾ? ಆಮೇಲೆ ತಾಮ್ರದು ಪೈರಲುಸೈಟ್. ನಾವು ಅವುಗಳ ಲೋಹಗಳು ಯಾವುದರಿಂದ ನಾವು ಬೇರ್ಪಡಿಸ್ತೀವಿ? ಲೋಹಗಳು ಮತ್ತು ಅವುಗಳ ಅದುರುಗಳು. ಸೊ ಅಲ್ಯೂಮಿನಿಯಂ ಲೋಹವನ್ನು ಎದರಿಂದ ಪಡಿತೀವಿ ಸ್ನೇಹಿತರೆ? ಬಾಕ್ಸೈಟ್. ಇಲ್ಲಿ ಬಾಳ್ಮೇಟ್ ಆಗಿದೆ, ತಪ್ಪು, ಬಾಕ್ಸೈಟ್. ಅಲ್ಯೂಮಿನಿಯಂ ನೋಡಿ ಜಗತ್ತಿನಲ್ಲಿ ನೋಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯಲ್ಲಿ ದೊರೆತಕ್ಕಂಥ ಅತಿ ಹೆಚ್ಚಿನ ಪ್ರಮಾಣದ ಲೋಹ ಯಾವುದಂತಂದ್ರೆ ಅಲ್ಯೂಮಿನಿಯಂ ಸ್ನೇಹಿತರೆ. ಅಥವಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆತಕ್ಕಂಥ ಧಾತು ಯಾವುದಂತಂದ್ರೆ ಅಲೋಹ ಯಾವುದಂದ್ರೆ ಆಮ್ಲಜನಕ. ಸೊ ಮತ್ತೊಂದು ಸಿಲಿಕಾನ್ ಅಂದ್ರೆ ಮರಳು. ಸೊ ಮೂರನೇದು ಲೋಹ, ಭೂಮಿಯ ಒಂದು ಪದರಿನಲ್ಲಿ ಸಿಗ್ತಕ್ಕಂಥ ಅತಿ ಹೆಚ್ಚಿನ ಪ್ರಮಾಣದ ಲೋಹ ಯಾವುದಂತಂದ್ರೆ ಸ್ನೇಹಿತರೆ ಅಲ್ಯೂಮಿನಿಯಂ. ಇದನ್ನ ಬಡವರ ಬೆಳ್ಳಿ ಎಂದು ಕೂಡ ಕರೀತಾರೆ. ಏನೋ ಬಡವರ 19ನೇ ಶತಮಾನದಲ್ಲಿ ಈ ಒಂದು ಅಲ್ಯೂಮಿನಿಯಂ ಬಂಗಾರಕ್ಕಿಂತಲೂ ಏನಾಗಿತ್ತು? ಕಾಸ್ಟ್ಲಿ ಆಗಿತ್ತು. ಸೊ ಈಗ ದ ಅವೈಲೇಬಿಲಿಟಿ ಏನಾಗಿದೆ? ಅದರ ಒಂದು ಅಲ್ಯೂಮಿನಿಯಂ ಲೋಹವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದರಿಂದ ಬೇರ್ಪಡಿಸ್ತಾ ಇದ್ದಾರೆ. ಈಗ ಒಂದು ಅಲ್ಯೂಮಿನಿಯಂ ಲೋಹದ ಬೆಲೆ ಕಡಿಮೆಯಾಗಿದೆ. ಸರಿನಾ? ಇದು ಅತ್ಯಂತ ಹಗುರವಾದಂತಹ ಉತ್ತಮ. ಸೊ ಇಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸರಿನಾ? ಸೊ ಅಲ್ಯೂಮಿನಿಯಂ ಲೋಹದ ಹೆಸರು ಸ್ನೇಹಿತರೆ ಬಾಕ್ಸೈಟ್. ಬನ್ನಿ ಆಪ್ಷನ್ ಎ. ಸೊ 16ನೇ ಪ್ರಶ್ನೆ ಸ್ನೇಹಿತರೆ, ಶಬ್ದವನ್ನ ಅಳೆಯುವ ಪ್ರಮಾಣ ಯಾವುದು? ನೋಡಿ, ನಾನು ನಿನ್ನೆ ಹೇಳಿದ್ದೀನಿ
ಸೊ ಡೆಸಿಬಲ್, ಶಬ್ದದ ತೀವ್ರತೆಯನ್ನು ಅಳಿತಕ್ಕಂಥದ್ದು ಡೆಸಿಬಲ್ ಅಂತೇಳಿ. ನ್ಯೂಟನ್ ಅಂತಕ್ಕಂಥದ್ದು ಏನ್ ಸ್ಟೇಟ್ ಬಲದ ಏಕಮಾನ. ಜೌಲ್ ಅಂತಕ್ಕಂಥದ್ದು ಜೆಲ್ ಅಂತಾಗಿದೆ, ಅದು ಆಕ್ಚುಲಿ ಜೌಲ್. ಶಕ್ತಿ ಮತ್ತು ಕೆಲಸದ ಏಕಮಾನ. ವ್ಯಾಟ್ ಅಂತಕ್ಕಂಥದ್ದು ಸಾಮರ್ಥ್ಯದ ಏಕಮಾನ. ಸರಿನಾ ಸ್ನೇಹಿತರೆ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆ ಸ್ನೇಹಿತರೆ, ಪೆಟ್ರೋಲಿಯಂ ಕೆಳಗಿನ ಯಾವುದರ ಸಂಕೀರ್ಣದ ಮಿಶ್ರಣವಾಗಿದೆ? ಸೊ ಪೆಟ್ರೋಲಿಯಂ ಎಂಬುದು ಏನಾಗಿದೆ ಸ್ನೇಹಿತರೆ? ಹೈಡ್ರೋಕಾರ್ಬನ್ಗಳು. ಹೈಡ್ರೋಜನ್ ನೋಡಿ, ಬಹಳ ಬಹಳ ಇಂಪಾರ್ಟೆಂಟ್. ಹೈಡ್ರೋಕಾರ್ಬನ್ಗಳು, ಹೈಡ್ರೋಜನ್ ಮತ್ತು ಕಾರ್ಬನ್ಗಳಿಗಾದಂತಹ ಸಂಯುಕ್ತಗಳು ಹೈಡ್ರೋಕಾರ್ಬನ್ಗಳು. ಸೊ ಪೆಟ್ರೋಲಿಯಂ ಯಾವುದರಿಂದ ದೊರೆತಿದೆ ಸ್ನೇಹಿತರೆ? ಹೈಡ್ರೋಕಾರ್ಬನ್ಗಳು. ಸರಿನಾ? ನೋಡಿ, ಇದರ ಬಗ್ಗೆ ವಿವರಣೆ ಇದೆ ಸ್ನೇಹಿತರೆ. ನೋಡಿ, ಪೆಟ್ರೋಲಿಯಂ ಭೂಮಿಯಲ್ಲಿ ದೊರೆಯುವ, ಇದನ್ನ ಫಾಸೈಲ್ ಫ್ಯೂಯಲ್ಸ್ ಅಂತಾರೆ, ಪಳವಳಿಕೆ ಇಂಧನ. ಸಾವಿರಾರು ವರ್ಷಗಳ ಹಿಂದೆ ಯಾವುದೋ ಒಂದು ಕಾರಣದಿಂದ ಈ ದೊಡ್ಡ ದೊಡ್ಡ ಗಿಡ ಮರಗಳ ಮೇಲೆ ಮಣ್ಣು ಬಿದ್ದು ಅಲ್ಲಿ ಆಮ್ಲಜನಕದ ಕೊರತೆಯಿಂದ ಅಥವಾ ಆಮ್ಲಜನಕ ರಹಿತದಿಂದ ಹುದುಗುವಿಕೆಯಿಂದ ಭೂಗರ್ಭದಲ್ಲಿ ಈ ಹೈಡ್ರೋಕಾರ್ಬನ್ಗಳು ಅಥವಾ ಪೆಟ್ರೋಲಿಯಂ ಅಂತಕ್ಕಂಥದ್ದು ಹುಟ್ಕೊಂಡಿದ್ದು ಸ್ನೇಹಿತರೆ. ಸೊ ಪೆಟ್ರೋಲಿಯಂ ಭೂಮಿಯಲ್ಲಿ ದೊರೆಯುವ ಅನೇಕ ಹೈಡ್ರೋಕಾರ್ಬನ್ಗಳ ಮಿಶ್ರಣವೇ ಪೆಟ್ರೋಲಿಯಂ. ಇದನ್ನ ಕಚ್ಚಾ ತೈಲ ಅಂತಾರೆ, ಖನಿಜ ತೈಲ ಅಂತ ಕೂಡ ಕರೀತಾರೆ, ರಾಕ್ ಆಯಿಲ್ ಅಂತ ಕರೀತಾರೆ ಸ್ನೇಹಿತರೆ. ಸರಿನಾ? ಸೊ ಪೆಟ್ರೋಲಿಯಂ ಅನೇಕ ಘಟಕಗಳ ಮಿಶ್ರಣವಾಗಿದೆ. ನೋಡಿ, ಪ್ರಮುಖವಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಂದ ಆಗಿದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ. ಪರ್ಯಾಪ್ತ ಹೈಡ್ರೋಕಾರ್ಬನ್, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಸಿಂಗಲ್ ಬಾಂಡ್ ಇರ್ತವೆ. ಏನಿರ್ತವೆ? ಸಿಂಗಲ್ ಬಾಂಡ್ ಇರ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅವರು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತಂದ್ರೆ ಏನು? ಅಲ್ಕೀನ್ಸ್ ಮತ್ತು ಅಲ್ಕೈನ್ಸ್. ಸೊ ಇವು ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಇರ್ತವೆ. ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಅಲ್ಕೇನ್ಸ್ ಅಂತಾರೆ. ಸರಿನಾ? ಸೊ ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಂದಾಗಿವೆ. ಈ ಘಟಕಗಳಲ್ಲಿ ಕಾರ್ಬನ್ ಪರಮಾಣುಗಳ ವ್ಯಾಪ್ತಿ 4 ರಿಂದ 50 ತನಕ ಇದೆ. ಭೂಮಿಯಲ್ಲಿ ಪೆಟ್ರೋಲಿಯಂ ಜೊತೆಗೆ ಉಪ ಉತ್ಪನ್ನವಾಗಿ ನೈಸರ್ಗಿಕ ಅನಿಲ ದೊರೆಯುತ್ತದೆ. ಅದನ್ನು ಪೆಟ್ರೋಲಿಯಂನಿಂದ ಬೇರ್ಪಡಿಸಿದ ನಂತರ ಪೆಟ್ರೋಲಿಯಂ ಅನ್ನು ಆಂಶಿಕ ನೋಡಿ ಆಸವನ ವಿಧಾನಕ್ಕೆ ಒಳಪಡಿಸಿದಾಗ ಪೆಟ್ರೋಲಿಯಂನಲ್ಲಿರುವ ವಿವಿಧ ಘಟಕಗಳು ಬೇರ್ಪಡುತ್ತವೆ. ಇಂಧನವಾಗಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನಗಳು. ನೋಡಿ ಪೆಟ್ರೋಲಿಯಂ, ಈ ಒಂದು ಎಕ್ಸ್ಟ್ರಾಕ್ಷನ್ ಆಫ್ ಪೆಟ್ರೋಲಿಯಂ ಫ್ರಮ್ ದ ಅರ್ತ್, ನಮಗೆ ಅನೇಕ ಉಪ ಘಟಕಗಳು ನಮಗೆ ಸಿಗ್ತವೆ ಸ್ನೇಹಿತರೆ. ಅನೇಕ ಸುಮಾರು ಸಾವಿರಾರು ಗಂಟಲೆ ಅದರದ್ದು ನಮಗೆ ಬೈ ಪ್ರಾಡಕ್ಟ್ಗಳು ಸಿಗ್ತವೆ. ಬೈ ಪ್ರಾಡಕ್ಟ್ಗಳು ಪೆಟ್ರೋಲಿಯಂ ಗೊತ್ತು, ಅರಬ್ ಕಂಟ್ರಿಗಳು ಇಷ್ಟೊಂದು ಶ್ರೀಮಂತ ಇರಬೇಕಾದ್ರೆ ಅಲ್ಲಿ ಪೆಟ್ರೋಲ್ ಒಂದೇ ಸಿಗಲ್ಲ. ಸೊ ಅದರಿಂದ ಅನೇಕ ಉಪ ಉತ್ಪನ್ನಗಳನ್ನ, ಸಾವಿರಾರು ಗಂಟಲೆ ಉಪ ಉತ್ಪನ್ನಗಳು ದೊರೆತವೆ ಸ್ನೇಹಿತರೆ. ಸೊ ಅದಕ್ಕಾಗಿ ಆ ದೇಶಗಳು ಈ ಒಂದು ಶಕ್ತಿಯ ಒಂದು ಮುಖ ಆಕಾರ ಇರ್ತಕ್ಕಂಥದ್ದು. ಸೊ ಎಲ್ಲಾ ವಾಹನಗಳಿಗೆ ಬೇಕಾದಂತಹ ಪೆಟ್ರೋಲಿಯಂ ಏನು ಒಂದು ಅಲ್ಲಿ ಭೂಮಿ ಅಡಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವು ಅತ್ಯಂತ ಶ್ರೀಮಂತ ರಾಷ್ಟ್ರಗಳು ಆಗಿವೆ ಸ್ನೇಹಿತರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಡಿಗೆ ಅನಿಲದ ಮಿಶ್ರಣವಾಗಿದೆ? ಅಡಿಗೆ ಅನಿಲ, ನಾವೇನು ಸಿಲಿಂಡರ್ಗಳು, ಗ್ಯಾಸ್ ಸಿಲಿಂಡರ್ಸ್ ಗಳಲ್ಲಿ ಯಾವ ಅನಿಲಗಳಿರ್ತವೆ ಅಂತ ಕೇಳ್ತಾನೆ ಸ್ನೇಹಿತರೆ. ದ ರೈಟ್ ಆನ್ಸರ್ ಈಸ್ ಬ್ಯೂಟೇನ್ ಮತ್ತು ಮಿಥೇನ್. ಯಾವುದು ಸ್ನೇಹಿತರೆ? ಬ್ಯೂಟೇನ್ ಮತ್ತು ಮಿಥೇನ್. ನೋಡಿ, ಮಿಥೇನ್, ಬ್ಯೂಟೇನ್ C4H10 ಮತ್ತು ಮಿಥೇನ್ CH4. ಇದು ನಮ್ಮ ಅಡುಗೆ ಅನಿಲದಲ್ಲಿರುವ, ಅಂದ್ರೆ ನಮ್ಮ ಒಂದು ಸಿಲಿಂಡರ್ದಲ್ಲಿರುವ, ಗ್ಯಾಸ್ ಸಿಲಿಂಡರ್ದಲ್ಲಿರುವ ಅನಿಲಗಳ ಮಿಶ್ರಣ ಸ್ನೇಹಿತರೆ. ಇದ್ರ ಜೊತೆಗೆ ನೋಡಿ, ನಾವು ಈ ಒಂದು ಅನಿಲಗಳು, ಈ ಒಂದು ಹೈಡ್ರೋಕಾರ್ಬನ್ಗಳ ಮುಖ್ಯ ಗುಣ ಏನಪ್ಪಾ ಅಂತಂದ್ರೆ ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿದ್ದು ಇವು ಉರಿಸಿದಾಗ ಯಾವುದೇ ಶೇಷವನ್ನ ಉಳಿಯೋದಿಲ್ಲ. ಈ ಉದಾಹರಣೆ, ಒಂದು ಕಟ್ಟಿಗೆಯನ್ನ ನಾವು ಉರಿಸಿದಾಗ ಅಲ್ಲಿ ಶಕ್ತಿಯ ಜೊತೆಗೆ ಅನೇಕ ಒಂದು ಏನಾಗ್ತದೆ, ಉಪ ಉತ್ಪನ್ನಗಳು ಅಂದ್ರೆ ಹೊಗೆ ಬರ್ತದೆ. ಕಾರ್ಬನ್, ಯಾಕೆ ಕಾರ್ಬನ್ ಬಿಡುಗಡೆ ಆಗುತ್ತೆ? ಕಾರ್ಬನ್ ಮೊನಾಕ್ಸೈಡ್ ಯಾಕೆ ಬಿಡುಗಡೆ ಆಗುತ್ತೆ? ಇನ್ಕಂಪ್ಲೀಟ್ ಕಂಬಕ್ಷನ್ ಆರ್ ಸಪ್ಲೈ ಆಫ್ ಆಕ್ಸಿಜನ್ ಇಸ್ ಲೆಸ್, then there is a incomplete combustion. Is it clear? ಆದ್ರೆ ಈ ಅಡುಗೆ ಅನಿಲದಿಂದ ಕಂಪ್ಲೀಟ್ ಕಂಬಷನ್ ಆಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ಏರ್ ಪೊಲ್ಯೂಷನ್ ಉಂಟು ಮಾಡ್ತಕ್ಕಂತಹ ಒಂದು ಏರ್ ಪೊಲ್ಯೂಟೆಡ್ ಏನೂ ಆಗೋದಿಲ್ಲ. ಸರಿನಾ ಸ್ನೇಹಿತರೆ? ಸೊ ನಮ್ಮ ಅನಿಲದ ಒಂದು ಗ್ಯಾಸ್ ಸಿಲಿಂಡರ್ದಲ್ಲಿ ಬ್ಯೂಟೇನ್ ಮತ್ತು ಮಿಥೇನ್ ಜೊತೆಗೆ ಒಂದು ಇಥೈಲ್ ಮರ್ಕ್ಯಾಪ್ಟನ್ ಅಂತಕ್ಕಂತಹ ಒಂದು ಅನಿಲವನ್ನ ಸೇರಿಸ್ತಾರೆ. ಯಾಕಂದ್ರೆ ಈ ಒಂದು
ಬ್ಯೂಟೇನ್ ಅಥವಾ ಮಿಥೇನ್ ಸೋರುವಿಕೆ ಅದರ ವಾಸನೆಯನ್ನು ನಮ್ಗೆ ಗ್ರಹಿಸ್ಲಿಕ್ಕಾಗಲ್ಲ. ಆದರೆ ಇಥೈಲ್ ಮರಿಕ್ಯಾಪ್ಟನ್ ಅಂತಕ್ಕಂಥ ಒಂದು ಅನಿಲ ಸೇರಿಸೋದ್ರಿಂದ ಅಲ್ಲಿ ಗ್ಯಾಸ್ದ ಅನಿಲದ ಸೋರಿಕೆಯನ್ನ ನಾವು ಸುಲಭವಾಗಿ ಕಂಡುಹಿಡಿಬಹುದು. ಈ ಪ್ರಶ್ನೆ ಬಂದಿತ್ತು ಸ್ನೇಹಿತರೆ, ಅಡುಗೆ ಅನಿಲದ ಸಿಲಿಂಡರ್ನಲ್ಲಿ ಸೋರುವಿಕೆಯನ್ನ ತಡೆಗಟ್ಟಲು ಯಾವ ಅನಿಲವನ್ನ ಸೇರಿಸುತ್ತಾರೆ ಅಂದ್ರೆ ನಮಗೆ ವಾಸನೆಯನ್ನು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುವಂತೆ ಯಾವ ಅನಿಲವನ್ನು ಸೇರಿಸ್ತಾರೆ ಅಂದ್ರೆ ಇಥೈಲ್ ಮರ್ಕ್ಯಾಪ್ಟನ್. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆ ಇರುವ ಸ್ಥಳವಾಗುವಂತೆ ಇದು ಅಷ್ಟೊಂದು ಹುಟ್ಟುಗಳ ರೀತಿ ಮಾರ್ಪಾಡು ಹೊಂದಿದೆ. ನೋಡಿ, ಇದು ಪ್ರಶ್ನೆ ಅಷ್ಟೊಂದು ಕರೆಕ್ಟ್ ಇಲ್ಲ ಸ್ನೇಹಿತರೆ, ಸರಿನಾ? ಸೊ ಕೊನೆ ಪ್ರಶ್ನೆಗೆ ಹೋಗೋಣ. ಓಝೋನ್ ಇದರ ಒಂದು ರೂಪ. ಈಗಾಗಲೇ ಬೇಕಾದಷ್ಟು ಓಝೋನ್ ಅಂದ್ರೆ ಅದರ ಒಂದು ಸಂಕೇತ ಸ್ನೇಹಿತರೆ O3. ಯಾವುದರ ಒಂದು ರೂಪ ಸ್ನೇಹಿತರೆ? ಆಮ್ಲಜನಕ. ಯಾವುದು? ಆಮ್ಲಜನಕ. ಓಝೋನ್ O3. ಸರಿನಾ ಸ್ನೇಹಿತರೆ? ಸೊ ಬೆಸ್ಟ್ ಆಫ್ ಲಕ್ ಸ್ನೇಹಿತರೆ. ಸೊ ನನಗೆ ಸಿಕ್ಕಂತಹ ಕೆಲವೊಂದು ಸಮಯವನ್ನ ನಿಮಗೆ ಏನು ನನಗನ್ನಿಸಿದಂತಹ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಸೊ ಸಮಯ ಸಿಕ್ಕರೆ ಸೊ ಈವ್ನಿಂಗ್ ಇನ್ನೊಂದು ಕ್ಲಾಸನ್ನ ನಾನು ತಗೊಳ್ಳೋಕೆ ಪ್ರಯತ್ನ ಮಾಡ್ತೇನೆ. ಸೊ ಬೆಸ್ಟ್ ಆಫ್ ಲಕ್ ಸ್ನೇಹಿತರೆ. ಬಹಳ ಏಕಾಗ್ರತೆಯಿಂದ ತಾವು ಟೀಕೆಯನ್ನು ಬರೀರಿ. ಪ್ರತಿಯೊಬ್ಬರು ಸಕ್ಸಸ್ ಆಗ್ಬೇಕಂತ ಹೇಳಿ ನಾನು ಬಯಸ್ತೀನಿ ಸ್ನೇಹಿತರೆ. ನಮಸ್ಕಾರ.